ಜೊತೆ ಇದ್ದಾರೆ. ನಾಗೇಂದ್ರ ಬಾಬು ಈಗ ಲೈವ್ನಿಂದ ನನಗೊಂದು ಮೆಸೇಜ್ ಮಾಡಿದರು, ಹೇಳ್ಬಿಡ್ತೀನಿ ಏನು ಅಂತ. ಅವರೀಗ ಮೊಂಡಕ್ಕೈಗೆ ಹೋಗ್ತಾರಂತೆ, ಆಮೇಲೆ ಚೂರಲ್ಮಲ ಆದಮೇಲೆ ಮುಂಡಕ್ಕೈ ದಾಟಿ ಹೋದರೆ ಪಂಜಾರಮಟ್ಟಂ ಸಿಗತ್ತೆ. ಅಲ್ಲಿ ಮೊದಲ ಗುಡ್ಡ ಕುಸಿತ ಆಗಿದ್ದು ಪಂಜಾರಮಟ್ಟಂನಲ್ಲಿ, ಅಲ್ಲೊಂದು ಗ್ರಾಮ ಸರ್ವನಾಶವಾಗಿದೆ. ಇದಾದ ನಂತರ ಅಲ್ಲಿಗೆ ಹೋಗ್ತೀನಿ ಸರ್ ಅಂತ ಹೇಳ್ತಾ ಇದ್ದೇನೆ. ಎಸ್, ನಿಮ್ಮ ಪ್ಲೇಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಂಗೆ ಕಾಣ್ತಾ ಇದೆ ನಾಗೇಂದ್ರ ಬಾಬು. ನಾನು ಆಲ್ರೆಡಿ ರಂಜಿತ್ ಶಿರಿಯಾರ್ ಅವರು ಮಿಲಿಟರಿ ಅವರು ಕಟ್ಟಿದಂತಹ ಸೇತುವೆ ಬಗ್ಗೆ ನಮಗೆ ಹೇಳ್ತಾ ಇದ್ರು. ಆಮೇಲೆ ನಮಗೆ ನಮ್ಮ ಮೈಸೂರು ರಿಪೋರ್ಟರ್ ಕನ್ನಡಿಗರ ಜೊತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನೀವೀಗ ಎಲ್ಲಿದ್ದೀರಿ, ದುರಂತ ನಡೆದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಆಗ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ಈಗ ನಾನು ದುರಂತ ನಡೆದಿರುವಂತಹ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇಲ್ಲಿಂದ ನಾನು ಚೂರನ್ಮಲ ಹೋಗಿ ಅಲ್ಲಿಂದ ಆರ್ಮಿಯವರು ನಿರ್ಮಾಣ ಮಾಡಿರುವಂತಹ ತಾತ್ಕಾಲಿಕ ಸೇತುವೆ ಮೂಲಕ ತೆರಳಿ ಸುಮಾರು 3 ಕಿಲೋಮೀಟರ್ ಮುಂಡಕೈಗೆ ಹೋಗಿ ಮುಂಡಕೈನಲ್ಲಿ ಅಲ್ಲಿ ವರದಿಯನ್ನು ಮಾಡಿ ಆ ಬಳಿಕ ನಾನು ಪಂಜಾರಮಟ್ಟಂಗೆ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ ನೋಡಿ, ಅವತ್ತು ರಾತ್ರಿ ಘಟನೆ ಆದಾಗ ಮೊದಲಿಗೆ 1:15 ಒಂದು ದೊಡ್ಡದಾದಂತಹ ಶಬ್ದ ಬಂತು, ಗುಡ್ಡ ಕುಸಿತು ಅಂತ ಹೇಳ್ತಾರಲ್ಲ, ಅದು ಮೊದಲು ಸಂಭವಿಸಿದಂತಹ ಜಾಗ ಅಂತಂದ್ರೆ ಅದು ಪಂಜಾರಮಟ್ಟಂ. ನೋಡಿ, ಅಲ್ಲಿ ಈ ಒಂದು ವಯನಾಡು ಭಾಗದಲ್ಲಿ ಬೆಳಗ್ಗೆ ಶ್ರುತಿ ಕೂಡ ಹೇಳ್ತಾ ಇದ್ರು, ಯಾರಾದರೂ ಈ ಮುಂಚೆ ವಯನಾಡಿಗೆ ಹೋಗಿದ್ದವರು ಈಗ ಹೋದ್ರೆ ನಾವು ಇದೇ ಪ್ಲೇಸ್ಗೆ ಬಂದಿದ್ವಾ ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಆ ರೀತಿಯಾದಂಥ ಒಂದು ವಾಸ್ತವತೆಗಳು ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದು ಚೂರಲ್ಮಲ ಅನ್ನೋದು ಈ ಜಾಗದಲ್ಲಿದ್ದರೆ, ಇದರ ಮೇಲ್ಭಾಗದಲ್ಲಿರುವಂಥದ್ದು ಮುಂಡಕ್ಕೆ ಎನ್ನುವ ಜಾಗ, ಅದರ ಮೇಲ್ಭಾಗದಲ್ಲಿರುವಂಥದ್ದು ಅಂದರೆ ಟಾಪಲ್ಲಿರುವಂಥದ್ದು ಈ ಪಂಜಾರಮಟ್ಟಂ ಅನ್ನುವ ಜಾಗ. ಈ ಪಂಜಾರಮಟ್ಟಂ ಅನ್ನುವ ಜಾಗದಲ್ಲಿ ಸುಮಾರು 98 ಮನೆಗಳಿದ್ವು, 98 ಕುಟುಂಬಗಳು ವಾಸವಾಗಿದ್ವು. ಆವತ್ತು ಘಟನೆ ಆದಾಗ ಅಲ್ಲಿದ್ದಂಥ 98 ಮನೆಗಳ ಪೈಕಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 75ಕ್ಕೂ ಹೆಚ್ಚು ಮನೆಗಳು ಸರ್ವನಾಶ ಆಗಿದೆ. ಇಲ್ಲಿಯವರೆಗೂ ಕೂಡ ಆರ್ಮಿಯವರನ್ನು ಹೊರತುಪಡಿಸಿದ್ರೆ ಕೆಲ ರಕ್ಷಣಾ ಪಡೆಗಳು ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಆ ಒಂದು ಜಾಗಕ್ಕೆ ಈಗ ನಾವು ರಿಪಬ್ಲಿಕ್ ಕನ್ನಡ ಟೀಮ್ ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇನ್ನು ಕೆಲವೇ 2 ಗಂಟೆಗಳು ನಾವು ಕೂಡ ಅಲ್ಲಿಗೆ ರೀಚ್ ಆಗ್ತೀವಿ. ನೋಡಿ, ನಿನ್ನೆಯವರೆಗೂ ಕೂಡ ಅಲ್ಲಿಗೆ ತೆರಳಿದಂಥ ಆರ್ಮಿ ಅಧಿಕಾರಿಗಳು ಕೇವಲ ಅಲ್ಲಿಂದ ಒಂದು 20ರಿಂದ 25 ಜನ ಮೃತದೇಹಗಳನ್ನು ಮಾತ್ರ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬೇರೆ ಒಂದು ರಸ್ತೆ ಮಾರ್ಗವಾಗಿ ಅವರು ಹೋಗ್ತಾರೆ. ಆ ಒಂದು ರಸ್ತೆ ಮಾರ್ಗವನ್ನು ನಾನು ಕೂಡ ಅನುಸರಿಸ್ತಾ ಇದ್ದೀನಿ. ಇದೇ ಒಂದು ರಸ್ತೆ ಮಾರ್ಗದಲ್ಲಿ ಹೋದ್ರೆ ನಮಗೆ ಚೂರನ್ಮಲ, ಅದಾದ ಬಳಿಕ ಮುಂಡಕೈ, ಅದಾದ್ಮೇಲೆ ಪಂಜಾರಮಟ್ಟಂಗೆ ಹೋಗ್ತಾರೆ. ಪಂಜಾರಮಟ್ಟಂನಲ್ಲಿ ಇವತ್ತು ಮಹತ್ವದ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಮಾಹಿತಿ. ಯಾಕಂತಂದ್ರೆ ಮೊದಲ ಗುಡ್ಡ ಕುಸಿತ ಆದ ಜಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದು ನೈಜ ವರದಿಯನ್ನು ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ತುಂಬಾ ಜನ ಅಲ್ಲಿ ಸಿಲುಕೊಂಡಿದ್ದಾರೆ. ಅಲ್ಲಿಂದ ಸುಮಾರು 19 ಜನರನ್ನ ರಕ್ಷಣೆ ಮಾಡಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ನಿನ್ನೆ ಬೆಳಗ್ಗೆ ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ಚೂರಲ್ಮಲದಲ್ಲಿ ಒಂದು ಕಡೆ ಕಾರ್ಯಾಚರಣೆಗಳು ಮುಂದುವರಿತಾ ಇದೆ. ಅಲ್ಲಿಂದ ಮುಂಡಕೈಗೆ ರಕ್ಷಣಾ ಪಡೆಗಳು ಹೋಗುವಂತ ಕೆಲಸ ಆಗ್ತಾ ಇದೆ. ರಕ್ಷಣಾ ಪಡೆಗಳು ಮುಂಡಕೈಗೆ ಹೋದ ಬಳಿಕ ಅಲ್ಲಿಂದ ಈ ಒಂದು ಪಂಜಾರಮಟ್ಟಂಗೆ ಹೋಗ್ತಾರೆ. ನಾವು ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಸ್ಥಳವನ್ನ ಕೂಡ ರೀಚ್ ಆಗ್ತೀವಿ. ಜಯಪ್ರಕಾಶ್ ಶೆಟ್ಟಿ. ಎಸ್, ಥ್ಯಾಂಕ್ ಯು ನಾಗೇಂದ್ರ, ವಿನೋದ್ ಆ್ಯಂಡ್ ರಂಜಿತ್ ಶಿರಿಯಾರ್ ಭಾಳ ಅದ್ಭುತವಾದ ಕವರೇಜ್ ಕೊಡ್ತಾ ಇದ್ದೀರಿ. ನಾಗೇಂದ್ರ ಬಾಬು, ನೀವಂತೂ ಎಲ್ಲೆಲ್ಲ ಗುಡ್ಡ ಕುಸಿತೆ ಅಲ್ಲಿಯ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದೀರಿ. ಹೌದು, ಹೆಂಗೆ ಕಾರ್ಯಾಚರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬಂದು ಅದೇ ನಾನು ಹೇಳ್ತಾ ಇದ್ದೆ ನಿಮಗೆ. ಅಲ್ಲಿ ನೀರಿನ ಪ್ರವಾಹ ಇದೆ, ಅಲ್ಲಿ ಶಿರೂರಲ್ಲಿ ಬೆಟ್ಟ ಮಾತ್ರ ಕುಸಿತಾ ಇರೋದು, ಮಳೆ ಬರ್ತಾ ಇದೆ. ಇಲ್ಲಿ ಹಾಗಲ್ಲ, ನದಿ, ಆಮೇಲೆ ನದಿಯ ಮೂಲ ಅದುವೇ. ಅಲ್ಲಿಂದ ಈಗ ಅವ್ರು ನೆಕ್ಸ್ಟ್ ಅಲ್ಲಿ ನಾನು ನೆನ್ನೆಯಿಂದ ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ, ಯಾಕೆ ಇಷ್ಟು ದೊಡ್ಡ ದುರಂತ ಆಯಿತು ಅಂತಂದರೆ, ಆ ನದಿ ಇದೆಯಲ್ಲ, ಆ ನದಿಯ ಮೂಲದಿಂದ, ಆ ಬೆಟ್ಟದಿಂದ ಹುಟ್ಟೋದು ಆ ವಸರು ಅಂತಾರೆ. ಆ ನೀರಿನ ಜೊತೆಗೆ ಬೆಟ್ಟ ಕೂಡ ಜಾರಿಬಿಡುತ್ತೆ. ಇದಾಗಿರುವಂಥ ದುರಂತ. ಓಕೆ, ಇನ್ನು ಹಿಮಾಚಲ ತಪ್ಪಲಿನಲ್ಲಿ ಓಕೆ, ಈಗ ನಾವು ಬೆಟ್ಟ ಕುಸಿತ ಬಗ್ಗೆ ಹೇಳ್ತಾ ಇದ್ವಿ. ಈಗ ನಿಮಗೆ ನಾನು ಅವಾಗ ಹೇಳಿದೆ ಮೇಘ ಸ್ಫೋಟ ಹೆಂಗಾಗತ್ತೆ ಅಂತೇಳಿ. ನೋಡಿ, ಭಾರತದ ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ ಹಿಮಾಲಯ ತಪ್ಪಲಲ್ಲಿ ಭಾರಿ ಮಳೆಯ ಅವಾಂತರ ಉಂಟಾಗಿದೆ. ಹಿಮಾಚಲ ಪ್ರದೇಶದ ಪಾರ್ವತಿ ನದಿಯಲ್ಲಿ ಪ್ರವಾಹ. ನೋಡಿ, ದೊಡ್ಡ ದೊಡ್ಡ ಕಟ್ಟಡಗಳು ಯಾವ ರೀತಿ ಮೇಘ ಸ್ಫೋಟ ಅಂತಂದ್ರೆ ಮೇಘ ಹೊಡೆದೋಗೋದು. ಈಗ ಮೋಡ ಬಿತ್ತನೆ ಕಾರ್ಯ ಅಂತ ನಾವು ಮಾಡ್ತಾ ಇದ್ವಿ. ಅಂದರೆ ಮೋಡಗಳಿರುತ್ತೆ, ಅದು ಮಳೆ ಬರೆಸೋದಿಲ್ಲ, ಆಗ ಅದಕ್ಕೆ ಬಿತ್ತನೆ ಕಾರ್ಯ, ಅದರ ಮೇಲೆ ಯಾವುದೋ ಒಂದು ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಆದಾಗ ಅದು ಓಪನ್ ಆಗಿದೆ. ನೋಡಿ, ಮೇಘ ಸ್ಫೋಟ. ಓ ಮೈ ಗುಡ್ನೆಸ್.
खत्म अंकल, सब्जी मंडी खत्म, सारा गया, देख लो आप अब घर से ही। ನೋಡಿ, ಮೇಘಸ್ಫೋಟ ಉಂಟಾಗಿದೆ. ಮೇಘಸ್ಫೋಟ ಉಂಟಾದಾಗ ಯಾವ ರೀತಿ ಮೂರು ರೀತಿಯ ಭೂಕುಸಿತಗಳು ಉಂಟಾಗುತ್ತೆ. ಒಂದನೇದು ನಾವು ಶಿರೂರಲ್ಲಿ ನೋಡಿದ್ವಿ. ನೋಡಿ, ಇದು ನೀರಿದೆಯಲ್ಲ, ಇದು ಮಳೆ ಬರದೆ ಒಂದು ರೀತಿಯಲ್ಲಿ ಇದು ಹೆಂಗೆ ಅಂತಂದರೆ ಶ್ರುತಿ, ದೊಡ್ಡ ಮಣ್ಣಿನ ಮಡಕೆಯನ್ನು ಒಡೆದಂಗೆ ಮಳೆ ರೀತಿಯಲ್ಲ ಅದು. ಮಳೆ ಹನಿಯಾಗಿ ತುಂತುರು ಆ ಥರ ಬರೋದಲ್ವಾ, ಇದು ಹಂಗಲ್ಲ, ಮೇಘಸ್ಫೋಟ ಆಗ್ಬಿಡೋದು. ನೋಡಿ, ಇಂಥ ಜಾಗದಲ್ಲಿ ಭಾಳ ವಿಶೇಷವಾಗಿ ಮೇಘಸ್ಫೋಟಗಳಾಗತ್ತೆ. ಹಿಮಾಚಲ ಪ್ರದೇಶ, ಹಿಮಾಲಯ ತಪ್ಪಲು, ಮಂಡಿ, ಇದು ಐ ಥಿಂಕ್ ಕಂಗನಾ ರನಾವತ್ ಅವರ ಕ್ಷೇತ್ರ ಇರಬೇಕು. ಕಂಗನಾ ರನಾವತ್ ಅವರ ಕ್ಷೇತ್ರ ಮಂಡಿ. ನೋಡಿ, ನೀರು ಬರ್ತಿರೋ ಫೋರ್ಸ್ ನೋಡಿ, ಇದು ಸಡನ್ ಬಂದಿರುತ್ತೆ ನೀರು. ಆಮೇಲೆ ನೋಡಿ, ನಾವುಗಳು ನೋಡಿ ಆ ನದಿಯ ಪಕ್ಕದಲ್ಲಿ ಹೆಂಗೆ ಕಟ್ಕೊಂಡಿದ್ದೀವಿ ನೋಡಿ, ಮನೆ ಮಠ ಎಲ್ಲ ನೋಡಿ, ಆ ಕಡೆ ನೋಡಿ ಹೆಂಗೆ ಕಟ್ಟಿದ್ದೀವಿ. ಸೊ ಹಾಗಾಗಿ ನೋಡಿ, ಇದು ಬಿದ್ದೋಗ್ಬಿಡ್ತದೆ. ಆಮೇಲೆ ಇವರು ಕೂಡ ಹೆಂಗೆ ಕಟ್ಟಿರ್ತಾರೆ ಅಂತಂದ್ರೆ, ಭಾಳ ಇಂಡೆಪ್ತಾಗಿ ಕಟ್ಟಿರೋದಿಲ್ಲ ಅವರು. ಅವ್ರಿಗೂ ಗೊತ್ತು ಇವತ್ತು ನಾಳೆ ಬಿದ್ದೋಗತ್ತೆ ಅಂತೇಳಿ. ಅವರು ಸಿಂಪಲ್ ಆಗಿ ಕಟ್ಟಿರ್ತಾರೆ, ಸಿಕ್ಕಿದಷ್ಟು ಸೀರುಂಡೆ ಅನ್ನೋ ರೀತಿಯಲ್ಲಿ ಕಟ್ಟಿರೋದು. ತನ್ನ ಟೈಮ್ ಬಂದಾಗ ಪ್ರಕೃತಿ ತಗೊಂಡೋಗುತ್ತೆ. ಇನ್ನು ರಣಮಳೆಗೆ ನದಿಗಳು ಉಕ್ಕಿ ಹರಿತಾ ಇದೆ, ಜಮೀನುಗಳೆಲ್ಲ ಜಲಾವೃತಗೊಂಡ್ರೆ ಕೆಲವು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡ್ಬಿಟ್ಟಿದೆ. ಕೃಷ್ಣ ಘಟಪ್ರಭಾ ಪ್ರವಾಹಕ್ಕೆ ಜನಜೀವನ ತತ್ತರಿಸಿ ಹೋಗಿದೆ. ಬರೀ ಕೇರಳ ಮಾತ್ರ ಅಲ್ಲ, ಹಿಮಾಚಲ ಪ್ರದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ. ಎಲ್ಲದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಾಮಳೆ ಆರ್ಭಟಕ್ಕೆ ಉತ್ತರ ತತ್ತರ. ಉಕ್ಕಿ ಹರಿಯುತ್ತದೆ ಕೃಷ್ಣ ಘಟಪ್ರಭಾ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಬಾಗಲಕೋಟೆಯಲ್ಲಿ ಪ್ರವಾಹ ಸೃಷ್ಟಿಸಿದೆ. ಕೃಷ್ಣ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಜಲಾವೃತಗೊಂಡಿವೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ಭಾರಿ ಪ್ರವಾಹಕ್ಕೆ ಒಳಗಾದಂತ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಮುಧೋಳ ತಾಲೂಕಿನ ಮಿರ್ಜಿ ಹಾಗೂ ಮಳಲಿ ಗ್ರಾಮಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳಲಿ ಗ್ರಾಮದಲ್ಲಿ ನಾವೀಗಿದ್ದೀವಿ. ಮಳಲಿ ಗ್ರಾಮ ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ನೋಡ್ತಾ ಇರಬಹುದು ನಾವೀಗ ಇಲ್ಲಿ ಮಳಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯ